ಎಸ್ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಎಸ್ ಫಿಲಂ ಚೇಂಬರ್ನಲ್ಲಿ 2ನೇ ಬಾರಿಗೆ ಮತ್ತೆ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಸ್ಪರ್ಧಿಸಿರುವಂತಹ ಬಾಮ ಹರೀಶ್ ಅವರು ಇವತ್ತು ನಮ್ಮ ಜೊತೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ, ತಮಗೆ, ತಮ್ಮ ಕುಟುಂಬಕ್ಕೆ, ಸ್ಪೀಡ್ ನ್ಯೂಸ್ ಎಲ್ಲ ತಂಡಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮಕರ ಸಂಕ್ರಾಂತಿ ಹಬ್ಬದಂದೇ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರೋದು ಎಷ್ಟು ಖುಷಿ ಇದೆ? ಮೊದಲನೇದಾಗಿ ಖುಷಿ ಇದೆ ಅಮ್ಮ, ಯಾಕಂದ್ರೆ ನನ್ನ ಗುರುಗಳ ಅಂತ ಒಂದು ಟೈಮು ಗಳಿಗೆ ಹಾಕ್ಬಿಟ್ಟಿದ್ದೆ. ಈ ಸಂದರ್ಭದಲ್ಲಿ ಮಾಡು, ಒಳ್ಳೇದಾಗುತ್ತೆ ನಿಮಗೆ ಅಂತೇಳಿ. ಸೊ ಅದೊಂದು ಫಾಲೋ ಮಾಡಿ ಇವತ್ತು ಹಾಕಿದ್ದೀನಿ. ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್, ಒಂದು ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ 2ನೇ ಬಾರಿ ಸ್ಪರ್ಧಿಸ್ತಾ ಇರುವಂಥದ್ದು. ಈ 2ನೇ ಬಾರಿ ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ಕೊಂಡು ಮುಂದೆ ಬಂದಿದ್ದೀರಾ ಸರ್? ಇವತ್ತು ಹೆಜ್ಜೆ ಇಟ್ಟಿದ್ದೀರಾ ಅಂತ? ಇಲ್ಲ, ಕನ್ನಡ ಚಿತ್ರರಂಗಕ್ಕೆ ಯಾವುದಾದ್ರು ಕೆಲಸಗಳು ನೆನೆಗುದ್ದಿಗೆ ಬಿದ್ದಿದೆ, ಏನೇನು ಸಮಸ್ಯೆಗಳ ಪರಿಹಾರ ಆಗಿಲ್ಲ. ಸೊ ಅದೆಲ್ಲ ಪ್ರತಿಯೊಂದು ಹಂತವಾಗಿ ನಾನು ಪ್ರತಿದಿನ ಹಗಲು ರಾತ್ರಿ ಅಂದೆ ಅದೆಲ್ಲ ಪೂರೈಸ್ತೀನಿ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ. ಯಾಕಂದ್ರೆ ನಾನು ಪ್ರತಿಯೊಬ್ಬರಿಗೂ ಹತ್ರ ಸಿಕ್ಕಂಥ ವ್ಯಕ್ತಿ. ನನ್ನ ಫೋನ್ ಕೂಡ 24 ಗಂಟೆ ಆನ್ ಇರ್ತದೆ. 2 ಗಂಟೆ ಫೋನ್ ಮಾಡಿ ಕರೆದು ನಾನು ಹೋಗಿ ಆ ಸಮಸ್ಯೆಗಳ ಬಗೆಹರಿಸಿ ಬರ್ತೇನೆ. ನಾನು ಈಗಾಗಲೇ ಅನೇಕ ಇಂಡಸ್ಟ್ರಿಯವರು ಎಲ್ಲರಿಗೂ ಗೊತ್ತಿದೆ. ಸೊ ಹಂಗಾಗಿ ಪ್ರತಿಯೊಂದು ಸಮಸ್ಯೆಗಳು ಏನೇನಿದೆ ಎಲ್ಲ ಬಗೆಹರಿಸ್ಕೊಳ್ಳೋ ಶಕ್ತಿ ನನಗಿದೆ, ನನ್ನ ತಂಡಕ್ಕಿದೆ ಅಮ್ಮ. ಸರ್, ನಿನ್ನೆ ದಿನ ಗೊತ್ತಾದ ನಂತರ ಒಂದಷ್ಟು ಊಹಾಪೋಹಗಳು ಓಡಾಡ್ತಾ ಇದೆ. 2ನೇ ಬಾರಿ ಬಾಮ ಹರೀಶ್ ಅವರು ಸ್ಪರ್ಧಿಸಲು ಎಲ್ಲೋ ಒಂದ್ ಕಡೆ ಬೇರೆ ಕಡೆಯಿಂದ ಪಿತೂರಿ ನಡೀತಾ ಇದೆ ಅನ್ನುವಂಥದ್ದು. ರಾಜಕೀಯನ ತರ್ತಾ ಇದ್ದಾರೆ, ಸಿನಿ ಇಂಡಸ್ಟ್ರಿಯಲ್ಲಿ ರಾಜಕೀಯನ ತರ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕೆ ನಿಮ್ಮ ಉತ್ತರ ಯಾವ ರೀತಿಯಾಗಿ? ರಾಜಕೀಯ ತರ್ತಾ ರಾಜಕೀಯ ಅಂತದ್ದು ಏನಿಲ್ಲ. ಇಲ್ಲ, ಎಲೆಕ್ಷನ್ ಅಂದ ಮೇಲೆ ರಾಜಕೀಯ ಅಲ್ಲ ಅಮ್ಮ. ಹಂಗಾಗಿ ರಾಜಕೀಯ ಅನ್ನೋದು ಯಾವುದು ಏನು ತರಿಸ್ತಾ ಇಲ್ಲ. ಬಟ್ ಅದು ಕೂಡ ಒಬ್ಬೊಬ್ರು ಒಂದು ಪಕ್ಷದಲ್ಲಿರೋದ್ರಿಂದ ಅದು ಎದ್ದು ಕಾಣುತ್ತದೆ ಅಷ್ಟೇ ಹೊರತು. ಬಟ್ ಏನೇ ಆಗಲಿ ಇಲ್ಲಿ ಸ್ಪರ್ಧಿಗಳೇ ನಾವು. ಮನೆಗೆ ಹೆಂಗೆ ನಾವು ಮಕ್ಕಳು, ನಾವು ಹೊರಗಡೆ ಏನಿದ್ರು ಕೂಡ ನಮ್ಮ ಮನೆಗೆ ನಾವು ಮಕ್ಕಳೇ, ಚೇಂಬರ್ಗೆ ನಾವು ಮಕ್ಕಳೇ ಇದ್ದಂಗೆ. ಖಂಡಿತ ನಾವು ಸ್ಪರ್ಧಿಸಿದ್ದೀವಿ. ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಣ್ಣ ತಮ್ಮದಿರುಗಳು ಡಿಸೈಡ್ ಮಾಡಬೇಕು ಯಾರು ಯಜಮಾನಿಕೆ ತೊಗೊಬೇಕು ಅನ್ನೋದು. ಯಾರು ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾನೆ, ಯಾರು ಚೆನ್ನಾಗಿ ಕೈಗೆ ಸಿಗ್ತಾರೆ ಅಂದರೆ ಮೆಂಬರ್ಸ್ಗಳು ಅವ್ರಿಗೆ ಬಿಟ್ಟದ್ದು. ಖಂಡಿತವಾಗ್ಲೂ ನಮ್ಮನ್ನೆಲ್ಲ ಕೈ ಹಿಡಿತಾರೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಹೇಗೆಂದ್ರೆ ನಟ್ಟು ಬೋಲ್ಟು ಚೇಂಜ್ ಮಾಡೋದಕ್ಕೆ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ರ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಒಂದು ಮಾತು ಬರ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ? ಇಲ್ಲ, ಆ ಥರ ಮೇಡಮ್. ನನಗೆ ಇವತ್ತೊಂದು ರಾಜಕೀಯ ಒತ್ತಡದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವ್ರಿಗೂ ಈ ಥರ ಒಂದು ವಿಚಾರಕ್ಕೆ ತಲೆ ಹಾಕ್ಲಿಕ್ಕೆ ಅವ್ರಿಗೂ ಟೈಮ್ ಇಲ್ಲ. ನಾನು ಸುಮ್ಮನೆ ಹೇಳ್ಬೋದು ಅಷ್ಟೇ ಇದ್ದಾರೆ. ಬಟ್ ಅವ್ರ ಆಶೀರ್ವಾದ ಇದೆ ನನಗೆ, ಅವ್ರ ಆಶೀರ್ವಾದ ಇದೆ ಖಂಡಿತವಾಗಿ. ಬಟ್ ಆ ಥರ ಅವ್ರಿಗೆ ಬಂದು ಇಲ್ಲಿ ರಾಜಕೀಯ ಮಾಡೋಂಥ ಅಗತ್ಯ ಇಲ್ಲ. ಸರ್, ಈಗ ನೀವು ಒಂದ್ ವೇಳೆ ಅಧ್ಯಕ್ಷರು ಆದ್ರೆ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಒಂದು ಪಟ್ಟಿ ಏನಾದ್ರು ಹಾಕೊಂಡಿದ್ರೆ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ? ಇಲ್ಲ, ಈಗಾಗಲೇ ಇವತ್ತು ನಾಮಿನೇಷನ್ ಮಾಡಿದ್ದೀನಿ. ಕನ್ನಡ ಚಿತ್ರರಂಗ ಏನೆಲ್ಲ ಮಾಡಬೇಕು ಅಂತ ಒಂದು 3 ಪಾಯಿಂಟ್ ಹಾಕಿ, ಸುಮ್ಮನೆ ಇಷ್ಟು ಉದ್ದ ಹಾಕ್ಬಿಟ್ಟು ನಾವು ಬೊಗಳೆ ಗಿರಾಕಿಗಳಲ್ಲ. 3 ಪಾಯಿಂಟ್ ಇಂಡಸ್ಟ್ರಿಗೆ ಏನಾಗಬೇಕು, ಒಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮಾಡ್ಕೊಂಡು ಅದು ಒಂದು 3 ಪಾಯಿಂಟ್, ಒಂದು ಸಿಗೋದು 1 ವರ್ಷ, ವರ್ಷದಲ್ಲಿ 2 ಕೆಲಸ 3 ಕೆಲಸ ಒಳ್ಳೇದು ಮಾಡೋಗೋಣ ಅಂತೇಳಿ ಈಗಾಗಲೇ ರೂಪುರೇಷೆಗಳು ಮತ್ತು ಮ್ಯಾನಿಫೆಸ್ಟೋ ಒಂದು ರೆಡಿ ಮಾಡ್ತಾ ಇದ್ವಿ. ಅದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಮಗೆಲ್ಲ ಕರೆದು ನಾನು ಬಿಡುಗಡೆ ಮಾಡ್ತೇನೆ. ನಿಮ್ಮ ಜೊತೆ ನೀವಾಗಲೇ ಅಂದರೆ ಅಕ್ಕನ ಸ್ಥಾನದಲ್ಲಿರುವಂಥ ಜಯಮಾಲಾ ಮ್ಯಾಮ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ಸೊ ಏನಾದರೂ ಮಾತುಕತೆ ಆಗಿತ್ತಾ ಏನು ಅನ್ನುವಂಥದ್ದು? ಏನು ಮಾತುಕತೆ ಏನಿಲ್ಲ. ಆ್ಯಕ್ಚುಲಿ ಅವರು ಇವತ್ತೇನು ನಾನು ಫಸ್ಟ್ ಬಾರಿ ಮತ್ತು ಇವತ್ತೇನು ಇದು ಅಧ್ಯಕ್ಷನಾಗಿ ಸ್ಪರ್ಧೆ ಮಾಡಿದೆ. ಹಿಂದೆ 2008 ಕೂಡ ನಾನು ಜಯಮಾಲಾ ಮೇಡಮ್ ಅವರ ಪ್ರತಿಸ್ಪರ್ಧೆ ಕಂಟೆಸ್ಟ್ ಮಾಡಿದ್ದೆ. ಅವಾಗ ಕೂಡ ನಾನು ಸೋತಿದ್ದೆ ಅವ್ರ ವಿರುದ್ಧ. ಸೊ ಹಂಗಾಗಿ ಇವತ್ತು ನಮ್ಮ ಅಕ್ಕನ ವಿರುದ್ಧನೇ ನಿಂತು ಗೆಲ್ಲೋ ಶಕ್ತಿ ಭಗವಂತ ನಾನು ಕೊಟ್ಟಿದ್ದಾನೆ. ಆ ಭಾಗ್ಯ ಯಾರು ಸಿಗುತ್ತೆ ಹೇಳಿ? ಈಗ ನಮ್ಮ ಜಯಮಾಲಾ ಮೇಡಮ್ ಅವ್ರ ಆಪೋಸಿಟ್ ನಿಂತ್ಕೊಂಡಿರೋ ಒಂದು ಭಾಗ್ಯ ನಮಗೆ. ಖಂಡಿತವಾಗ್ಲೂ ಜಯಮಾಲಾ ಮೇಡಮ್ ಏನು, ಬಾಮ ಹರೀಶ್ ಏನು, ನಮ್ಮ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಅಂದಾಜು ಮಾಡಿ ನಾನು ಮಪ್ಕೊಂತಾರೆ ಅನ್ನೋ ನಂಬಿಕೆ ನನಗಿದೆ. ಗೆಲುವು ನಿಮ್ಮದೇ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಾಮ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಜಾರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.